ಫ್ರೆಂಡ್ಸ್, ನೀವು ನೋಡಬೇಕು ನಿಮ್ಮ ಮೊಬೈಲ್ ಚಾರ್ಜರ್ ಮೇಲೆ ಈ ಸಿಂಬಲ್ ಏನು ಅಂತ. ಇನ್ನು ಕಾರ್ದು ಸೈಡ್ ಮಿರರ್ ಅಲ್ಲಿ ಈ ಒಂದು ನೋಟಿಸ್ ಮತ್ತು ಅಲರ್ಟ್ ಕೂಡ ನೋಡಿರ್ಬೇಕು. ಇನ್ನು ಅಷ್ಟೇ ಅಲ್ಲ, ಮೊಬೈಲ್ ಟವರ್ ಮೇಲೆ ಇರುವಂತ ಈ ಡ್ರಮ್ ತರ ಇರುವಂತ ವಸ್ತು ಏನು. ಇನ್ನು ನಾ ಹೇಳುವಂತ ಫ್ಯಾಕ್ಟ್ಸ್ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇನ್ನು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಅನ್ನೋದು ಶುರು ಮಾಡೋಣ. ಫ್ರೆಂಡ್ಸ್, ನೀವು ನೋಟಿಸ್ ಮಾಡಿರ್ಬೇಕು, ಇನ್ನು ಕಾರ್ಸ್ ಲೆಫ್ಟ್ ಸೈಡ್ ಮಿರರ್ ಅಲ್ಲಿ ಒಂದು ನೋಟಿಸ್ ಅಥವಾ ಒಂದು ಅಲರ್ಟ್ ನ ಆ ಮಿರರ್ ಮೇಲೆ ಒಂದು ಬರ್ದಿರ್ತಾರೆ. ಇನ್ನು ಆ ಮಿರರ್ ಅಲ್ಲಿ ನೋಡ್ತಿರುವಂತ ಕಾರ್ಸ್ ಅಥವಾ ಇನ್ನುಳಿದಂತ ಅಬ್ಜೆಕ್ಟ್ಸ್ ಏನಿದಾವೆ ನಿಮ್ಮ ವೆಹಿಕಲ್ ಇಂದ ತುಂಬಾ ಸೆನೆ ಇದೆ ಅಂತಾನೆ ಅರ್ಥ. ಇನ್ನು ಈ ಮಿರರ್ ಅಲ್ಲಿ ಈ ತರ ಯಾಕೆ ತೋರಿಸುತ್ತೆ, ಇದ್ರ ಹಿಂದೆ ಇರುವಂತ ಸೈನ್ಸ್ ಏನು, ಈ ವಾರ್ನಿಂಗ್ ನೋಟ್ಸ್ ಏನಿದೆ ಇದು ಓನ್ಲಿ ಒನ್ ಸೈಡ್ ಮಿರರ್ ಅಲ್ಲಿ ಮಾತ್ರ ಇರುತ್ತೆ. ಇದು ಓನ್ಲಿ ಪ್ಯಾಸೆಂಜರ್ ಮಿರರ್ ಅಲ್ಲಿ ಮಾತ್ರ ಇರುತ್ತೆ. ಇನ್ನು ಡ್ರೈವರ್ ಹತ್ರ ಇರುವಂತ ಮಿರರ್ ಅಲ್ಲಿ ಮಾತ್ರ ಇರೋದಿಲ್ಲ. ಇದು ಯಾಕೆ ಈ ತರ ಕೊಟ್ಟಿರ್ತಾರೆ. ಇನ್ನು ಇದರ ಮ್ಯಾಜಿಕ್ ಏನಿದೆ, ಇಲ್ಲಿ ಕನ್ವೆಕ್ಸ್ ಮಿರರ್ ಅಂತ ಬರುತ್ತೆ. ಇನ್ನು ಪ್ಯಾಸೆಂಜರ್ ಸೈಡ್ ಇರುವಂತ ಮಿರರ್ ಏನಿದೆ ಅದು ಓನ್ಲಿ ಫ್ಲಾಟ್ ಆಗಿರೋದಿಲ್ಲ. ಇನ್ನು ಹೊರಗಡೆಯಿಂದ ನೋಡಿದ್ರೆ ಒಂಥರ ಮಿರರ್ ಏನಿದೆ ಒಂದ್ ಸ್ವಲ್ಪ ಉಬ್ಬಿರ್ತಿರುತ್ತೆ. ಇನ್ನು ಕನ್ವೆಕ್ಸ್ ಮಿರರ್ದು ಬೆನಿಫಿಟ್ಸ್ ಏನಂದ್ರೆ, ಇಲ್ಲಿ ನಿಮ್ಗೆ ಜಾಸ್ತಿ ಏರಿಯಾ ಏನಿದೆ ನಿಮ್ಗೆ ಕವರ್ ಆಗುತ್ತೆ. ಅಂದ್ರೆ ನಮ್ಮ ಈಜಿ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಅಲ್ಟ್ರಾವೈಡ್ ನೀವು ನೋಡಿರ್ತೀರ, ಅಲ್ಟ್ರಾವೈಡ್ ಫೋಟೋಸ್ ಅಥವಾ ಅಲ್ಟ್ರಾವೈಡ್ ಕ್ಯಾಮ್ರಾ, ಅದೇ ತರ ಈ ಮಿರರ್ ಏನಿದೆ ಕೆಲಸ ಮಾಡುತ್ತೆ. ಇನ್ನು ಇದರಲ್ಲಿ ಲೈನ್ ಸ್ಪಾಟ್ಸ್ ಏನಿದೆ ಕಡಿಮೆ ಇರುತ್ತೆ. ಇನ್ನು ಈ ಮಿರರ್ ಅಲ್ಲಿ ಕೆಲವೊಂದು ಚಿಕ್ಕದಾಗಿ ತೋರಿಸುತ್ತೆ ಮತ್ತು ದೂರದಲ್ಲಿ ತೋರಿಸುತ್ತೆ. ಇನ್ನು ಈ ಮಿರರ್ ಅಲ್ಲಿ ನೀವು ನೋಡಿದ್ರೆ ಅನ್ಕೊಳ್ಳಿ, ಇದರಲ್ಲಿ ನಿಮ್ಗೆ ಅನ್ಸುತ್ತೆ ನಮ್ಮ ಹಿಂದೆ ಬರುವಂತ ಗಾಡಿ ಏನಿದೆ ಅದು ತುಂಬಾ ದೂರದಲ್ಲಿದೆ ಅಂತ. ಆ ಮಿರರ್ ಅಲ್ಲಿ ನೋಡಿದಾಗ ತುಂಬಾ ದೂರ ಇರುತ್ತೆ, ಆದ್ರೆ ನಿಮ್ ಹಿಂದೆನೆ ಅದು ತುಂಬಾ ಕ್ಲೋಸ್ ಅಲ್ಲಿ ಇರುವಂತ ಚಾನ್ಸ್ ಇರುತ್ತೆ. ಅಂದ್ರೆ ಈ ನೋಟ್ಸ್ ನ ಅರ್ಥ ಏನಂದ್ರೆ, ಈ ಮಿರರ್ ಅಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಈ ಆಬ್ಜೆಕ್ಟ್ ಏನಿದೆ ನಿಮ್ಮ ಹತ್ರನೇ ಇದೆ, ತುಂಬಾ ಸೆನೆ ಇದೆ ಅಂತ ಬರೆದಿರ್ತಾರೆ. ಇನ್ನು ಈ ತರ ನೀವು ನೋಡಿ ರಾಂಗ್ ಡಿಸಿಷನ್ ತಗೋದಕ್ ಹೋಗಬೇಡಿ. ಅಂದ್ರೆ ನೀವು ಇಲ್ಲಿ ಲೈನ್ ಚೇಂಜ್ ಮಾಡ್ಬೇಕಾದ್ರೆ ಅಥವಾ ಓವರ್ಟೇಕ್ ಮಾಡ್ಬೇಕಾದ್ರೆ ಒಂದು ಕರೆಕ್ಟ್ ಡಿಸಿಷನ್ ತೋರಿ ಅಂತ ಇಲ್ಲಿ ಬರೆದಿರ್ತಾರೆ. ಅಷ್ಟೆಲ್ಲ ನಿಮ್ ಹತ್ರ ಯಾವ ಒಂದು ವೆಹಿಕಲ್ ಇದೆ ಅನ್ನೋದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಇನ್ನು ನಿಮ್ ಮೊಬೈಲ್ ಚಾರ್ಜರ್ ಮೇಲೆ ಇರುವಂತಹ ಒಂದು ಮಿಸ್ಟ್ರಿ ಅಂತ ಸಿಂಬಲ್ಸ್. ಹೌದು, ಕೆಲವೊಂದು ಸಿಂಬಲ್ಸ್ ನಿಮ್ ಮೊಬೈಲ್ ಚಾರ್ಜರ್ ಮೇಲೆ ನೋಡಿರ್ತೀರಾ. ಇನ್ನು ಮನೆ ಇರುವಂತಹ ಒಂದು ಸಿಂಬಲ್, ಒಂದು 8 ನಂಬರ್ ತರ ಅಂದ್ರೆ ಜಿಗ್ಜಾಗ್ ಇರುವಂತಹ ನಂಬರ್ ತರ, ಮತ್ತೊಂದು ಏನಂದ್ರೆ ಒಂದು ಬಾಕ್ಸ್, QR ಕೋಡ್ ಮತ್ತು ಒಂದು ಡಸ್ಟ್ ಬಿನ್. ಬಹಳ ಜನ ಯೂಸರ್ಸ್ ಏನಿದ್ರೆ ಆಕ್ಚುಲಿ ಈ ಒಂದು ಇರುವಂತಹ ಸಿಂಬಲ್ ನೋಡಿ ಜಸ್ಟ್ ಒಂದು ಡಿಸೈನ್ ಗೋಸ್ಕರ ಈ ಸಿಂಬಲ್ ನ ಕೊಟ್ಟಿರ್ತಾರೆ ಅಂತ ಮೋಸ್ಟ್ಲಿ ಅವ್ರು ತಿಳ್ಕೊಂಡಿರ್ಬೇಕು. ಇನ್ನು ಈ ಸಣ್ಣ ಸಣ್ಣ ಸಿಂಬಲ್ಸ್ ಹಿಂದೆ ಮತ್ತು ಒಂದು ಭಾರಿ ಒಂದು ಸೇಫ್ಟಿ ಮತ್ತು ಸೈನ್ಸ್ ಇದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಫಸ್ಟ್ ಗೆ ತಿಳ್ಕೋಣ ಈ ಉಲ್ಟಾ ಪಲ್ಟಾ 8 ನಂಬರ್ ಏನು ಅಂತ. ಅಂದ್ರೆ ಇದಕ್ಕೆ ಡಬಲ್ ಇನ್ಸುಲೇಷನ್ ಸಿಂಬಲ್ ಅಂತ ಕರೀತಾರೆ. ಇನ್ನು ಈ ಚಾರ್ಜರ್ ಅಲ್ಲಿ ಡಬಲ್ ಕೋಟಿಂಗ್ ನಿಮ್ಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಇದರಿಂದ ಯಾವುದೇ ಕಾರಣ ಕೂಡ ಇಲ್ಲಿ ಕರೆಂಟ್ ಏನಿದೆ ಇಲ್ಲಿ ನಿಮ್ಗೆ ಹತ್ತೋದಿಲ್ಲ. ಇನ್ನು ಈ ಮನೆ ಇರುವಂತ ಸಿಂಬಲ್ ಅಂದ್ರೆ ಏನು, ಇನ್ನು ಈ ಚಾರ್ಜರ್ ಇಂಡೋರ್ ಅಲ್ಲಿ ಯೂಸ್ ಮಾಡೋದಕ್ಕೆ ಮಾತ್ರ ತಯಾರಿ ಮಾಡಲಾಗಿದೆ. ಅಂದ್ರೆ ಈ ಚಾರ್ಜರ್ ಏನಿದೆ ಓನ್ಲಿ ಮನೆಯಲ್ಲಿ ಮಾತ್ರ ಇದನ್ನ ಯೂಸ್ ಮಾಡಬಹುದು. ಇನ್ನು ಸ್ಪೆಷಲಿ ಈ ಚಾರ್ಜರ್ ನೀವು ತೊಯ್ಸೋದಾಗಿರ್ಬಹುದು ನೀರಲ್ಲಿ, ಅಥವಾ ನೀವು ಮಳೆಯಲ್ಲಿ ಯೂಸ್ ಏನ್ ಮಾಡ್ತೀರಾ, ಇದರಿಂದ ನಿಮಗೆ ತುಂಬಾ ಒಂದು ಹಾರ್ಮ್ ಆಗುವಂತ ಚಾನ್ಸ್ ಇರುತ್ತೆ. ಇನ್ನು ಮತ್ತೊಂದು ಸಿಂಬಲ್ ನೋಡಿದ್ರೆ ನಿಮ್ಗೆ ಡಸ್ಟ್ ಬಿನ್ ಇರುತ್ತೆ. ಆ ಡಸ್ಟ್ ಬಿನ್ ಅಲ್ಲಿ ನಿಮ್ಗೆ ಒಂದು X ಮಾರ್ಕ್ ಇರುತ್ತೆ. ಅಂದ್ರೆ ಇದರ ಅರ್ಥ ಏನಂದ್ರೆ, ಈ ಒಂದು ಚಾರ್ಜರ್ ಏನಿದೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಡಸ್ಟ್ ಬಿನ್ ಅಲ್ಲಿ ಒಗೆದಕ್ಕೆ ಹೋಗಬೇಡಿ. ಇನ್ನು ಈ ಸ್ಪೆಷಲ್ ಜಾಗದಲ್ಲಿ ಇದು ಒಂದು ರಿಸೈಕಲ್ ಮಾಡೋದು ಬಹಳ ಒಂದು ಇಂಪಾರ್ಟೆಂಟ್ ಇದೆ. ಇನ್ನು ಇಲ್ಲಿ ನೇಚರ್ಗೆ ಇದು ಒಂದು ಹಾರ್ಮ್ಫುಲ್ ಆಗುವಂತ ಚಾನ್ಸ್ ಇರುತ್ತೆ. ಇನ್ನು ಮತ್ತೊಂದು ಸಿಂಬಲ್ ನೋಡೋಣ, ಬಾಕ್ಸ್ ರೀತಿ ಇರುವಂತ ಸಿಂಬಲ್. ಇನ್ನು ಈ ಒಂದು ಬಾಕ್ಸ್ ಇರುವಂತ ಸಿಂಬಲ್ ಏನಿದೆ ಇದು ವಿತೌಟ್ ಅರ್ಥಿಂಗ್ ಇಲ್ಲದೆ ಕೂಡ ಈ ಚಾರ್ಜರ್ ಅದು ನಡೆಯುತ್ತೆ ಅಂತ ಅರ್ಥ. ಇದಕ್ಕೆ ಯಾವುದೇ ಅಂತ ಇಲ್ಲಿ ನಿಮ್ಗೆ ಅರ್ಥಿಂಗ್ ನ ಅವಶ್ಯಕತೆ ಬೀಳೋದಿಲ್ಲ. ಇನ್ನು ನೆಕ್ಸ್ಟ್ ನೋಡಿದ್ರೆ QR ಕೋಡ್ ಮತ್ತು ಫೀ ಸಿಂಬಲ್. ಇನ್ನು ಈ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬ್ಯೂರೋ ಮತ್ತು ಗೌರ್ಮೆಂಟ್ ಏನು ವೆರಿಫೈಡ್ ಇರುವಂತ SSCRs ಏನಿರುತ್ತೆ ಅಂತ ಒಂದು ವೆಬ್ಸೈಟ್ ಏನಿದೆ ಆಫೀಸಿಯಲ್ ಗೌರ್ಮೆಂಟ್ ಏನಿದೆ ಇಲ್ಲಿ ಓಪನ್ ಆಗುತ್ತೆ. ಇನ್ನು ಫೀ ಸಿಂಬಲ್ ಏನಿದೆ ಇದು ಒಂದು ಗೌರ್ಮೆಂಟ್ ಸಿಂಬಲ್. ಅಂದ್ರೆ ಈ ಒಂದು ಚಾರ್ಜರ್ ನ ಅಥವಾ ಈ ಪ್ರಾಡಕ್ಟ್ ನ ಒಪ್ಪಿಸಿಲಿ ಗೌರ್ಮೆಂಟ್ ವೆರಿಫೈ ನ ಮಾಡಿದ್ದಾರೆ ಹಾಗೂ ಟೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಅರ್ಥ. ಇನ್ನು ನೀವು ಮೊಬೈಲ್ ಟವರ್ ನ ನೋಡಿರ್ಬೇಕು. ಅಂದ್ರೆ ಆ ಮೊಬೈಲ್ ಟವರ್ ಮೇಲೆ ಒಂದು ಡ್ರಮ್ ಇರುವಂತ ಒಂದು ಬಾಕ್ಸ್ ಏನಿದೆ ಅಲ್ಲಿ ನೋಡಿರ್ತೀರಾ. ಇನ್ನು ಇದ್ರ ಬಗ್ಗೆ ತಿಳ್ಕೋದಾದ್ರೆ, ಇದು ಯಾಕೆ ಟವರ್ ಮೇಲೆ ಇರುತ್ತೆ, ಇದರಿಂದ ಏನ್ ಬೆನಿಫಿಟ್ ಅಂತ. ಇನ್ನು ಈ ಡ್ರಮ್ ಇರುವಂತ ವಸ್ತುಗೆ ಏನ್ ಕರೀತಾರೆ ಅಂದ್ರೆ ಮೈಕ್ರೋವೇವ್ ಡಿಶ್ ಆಂಟಿನಾ. ಇದ್ರದ್ದು ಕೆಲಸ ಬಂದು ಇನ್ನು ಟವರ್ ಟು ಟವರ್ ನೆಟ್ವರ್ಕ್ ಏನಿದೆ ಇಲ್ಲಿ ಕಳಿಸುತ್ತೆ. ಇನ್ನು ನಿಮ್ಮ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಏನ್ ಬರುತ್ತಲ್ಲ ಅದು ಡೈರೆಕ್ಟ್ ಆಗಿ ಬರೋದಿಲ್ಲ. ಅಂದ್ರೆ ಟವರ್ ಇಂದ ಮತ್ತೊಂದು ಟವರ್ ಗೆ ಒಂದು ಕಳಿಸುವಂತ ಒಂದು ದಾರಿ ಇದೆ. ಇನ್ನು ಸ್ಟೇಟ್ ಲೈನ್ ಅಲ್ಲಿ ಸಿಗ್ನಲ್ ಏನಿದೆ ಕಳಿಸುತ್ತೆ. ಅದಕ್ಕೋಸ್ಕರ ಇವರು ಸ್ಟೇಟ್ ಮತ್ತು ಎತ್ತರದಲ್ಲಿರುವಂತ ಪ್ರದೇಶದಲ್ಲಿ ಈ ಟವರ್ ನ ಇಲ್ಲಿ ಫಿಕ್ಸ್ ನ ಮಾಡಿರ್ತಾರೆ. ಸ್ಪೆಷಲಿ ಟವರ್ ಟು ಟವರ್ ಒಂದು ಸ್ಟೇಟ್ ಕನೆಕ್ಷನ್ ಇರಲಿ ಅಂತ. ಇನ್ನುಳಿದಂತ ಯಾವುದೇ ಅಂತ ಒಂದು ಬೆಟ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಆಗಿರ್ಬೋದು ಸೆಂಟ್ರಲ್ಲಿ ಇತ್ತು ಅಂದ್ರೆ ನೀವು ಸ್ಪೆಷಲಿ ಯಾವುದೇ ಅಂತ ಇಲ್ಲಿ ಸಿಗ್ನಲ್ ಏನಿದೆ ಇಲ್ಲಿ ರಿಸೀವ್ ಮಾಡೋಕೆ ಆಗೋಲ್ಲ. ಸ್ಪೆಷಲಿ ನೀವು ಮೊಬೈಲ್ ಟವರ್ ಗೆ ನೋಡಿದ್ರೆ ಅನ್ಕೊಳ್ಳಿ, ನೀವು ತಿಳ್ಕೊಂಬೇಡಿ ಇದ್ರ ಮುಖಾಂತರ ನಮ್ಮ ಮೊಬೈಲ್ ಅಲ್ಲಿ ನೆಟ್ವರ್ಕ್ ನ ಬರ್ತಾ ಇದೆ ಅಂತ ಅರ್ಥ. ಐ ಹೋಪ್ ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅನ್ಕೊಂಡು. ಇದ್ರ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಷ್ಟೆಲ್ಲ ಈ ನಮ್ಮ ಚಾನಲ್ ಫಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಸ್ಪೆಷಲಿ ಟೆಕ್ನಿಕಲ್ ರಿಲೇಟೆಡ್ ಒಂದು ಫ್ಯಾಕ್ಟ್ಸ್ ವಿಡಿಯೋ. ಇದ್ರ ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ನಿಮ್ ಕ್ವೆರೀಸ್ ಇದ್ರೆ ನೀವು ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ನಮಸ್ಕಾರ.